ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಕಂಪೈಲರ್ ಡಿಸೈನ್ ಅಲ್ಲಿ ಬರುವಂತ ಫಸ್ಟ್ ಅಂಡ್ ಫಾಲೋ ಕ್ವಶನ್ ಅನ್ನ ಹೇಗೆ ಸಿಂಪಲ್ ಆಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎರಡು ಕ್ವಶನ್ ಅನ್ನ ತಗೊಂಡಿದ್ದೀನಿ. ಎರಡೇ ಕ್ವಶನ್ ನಲ್ಲಿ ನಾನು ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಮೊದಲನೇ ಕಂಡುಹಿಡಿಯೋಣ, ಎರಡು ಕ್ವಶನ್ನಿಗೂ ಫಸ್ಟ್ ನ ಕಂಡುಹಿಡಿಯೋಣ, ನೆಕ್ಸ್ಟ್ ಎರಡು ಕ್ವಶನ್ನಿಗೂ ಫಾಲೋನ ಕಂಡುಹಿಡಿಯೋಣ. ಮೊದಲನೇ ಕ್ವಶನ್ ಇಂದ ಫಸ್ಟ್ ನ ಹೇಗೆ ಕಂಡುಹಿಡಿಯೋದು? ಸೊ ನನ್ನ ರೂಲ್ಸ್ ಏನು ಅಂತಂದ್ರೆ, ಕೆಳಗಡೆಯಿಂದ ಶುರು ಮಾಡಿ. ಫಸ್ಟ್ ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡಬೇಕು? ಸ್ಟಾರ್ಟ್ ಫ್ರಮ್ ಬಿಲೋ. ಸ್ಟಾರ್ಟ್ ಫ್ರಮ್ ಬಿಲೋ. ಫಸ್ಟ್ ಯಾವುದು ಕೆಳಗಡೆಯಿಂದ ಇರೋದು? ಎಫ್. ಎಫ್ ಇನ ಫಸ್ಟ್ ವ್ಯಾಲ್ಯೂ ಏನ್ ಬರುತ್ತೆ? ಎಫ್ ಇನ ಫಸ್ಟ್. ಸೊ ಎಫ್ ಇಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಫ್ ಯಾವ ಪ್ರೊಜೆಕ್ಷನ್ ಕೊಡ್ತಾ ಇದೆ? ಎಫ್ ಇದು ಒಂದು ಪ್ರೊಜೆಕ್ಷನ್, ಮತ್ತೆ ಎಪ್ಸಲಾನ್ ಎರಡು ಪ್ರೊಜೆಕ್ಷನ್. ಈ ಎರಡನ್ನು ಸೇರಿಸಿ ಹೇಗೆ ಬರ್ತಿದ್ದಾರೆ? ಈ ಒಂದು ಸ್ಟ್ರೈಟ್ ಬಾರ್ ನ ಮುಖಾಂತರ ಎರಡನ್ನು ಕೂಡ ಡಿವೈಡ್ ಮಾಡಿದ್ದಾರೆ. ಆದ್ರೆ ಇವೆರಡು ಕೂಡ ಸಪರೇಟ್. ಸೊ ಇವಾಗ ಏನ್ ಮಾಡಬೇಕು? ಇದಕ್ಕೆ ಫಸ್ಟ್ ನ ಕಂಡುಹಿಡಿಬೇಕು, ಇದಕ್ಕೂ ಕೂಡ ಫಸ್ಟ್ ನ ಕಂಡುಹಿಡಿಬೇಕು. ಫಸ್ಟ್ ಎಫ್ ನ ಈ ಒಂದು ಪ್ರೊಜೆಕ್ಷನ್ಗೆ ಫಸ್ಟ್ ಯಾವುದು? ಓಪನ್ ಬ್ರೇಸಿಸ್. ಯಾವುದು? ಓಪನ್ ಬ್ರೇಸಿಸ್. ನೆಕ್ಸ್ಟ್ ಯಾವುದು? ಇನ್ನೊಂದು ಪ್ರೊಜೆಕ್ಷನ್ಗೆ ಎಪ್ಸಲಾನ್. ಓಪನ್ ಬ್ರೇಸಿಸ್ ಕಾಮ ಎಪ್ಸಲಾನ್. ಯಾವುದಕ್ಕೆ? ಎಫ್ಗೆ. ಎಫ್ ಆಯ್ತು. ನೆಕ್ಸ್ಟ್ ಹೀಗೆ ಯಾವುದು? ಸ್ಮಾಲ್ ಲೆಟರ್ ಜಿ. ಸ್ಮಾಲ್ ಲೆಟರ್ ಇದ್ರೆ ಡೈರೆಕ್ಟ್ ಗೆ ಬರೆಯಿರಿ. ಸ್ಮಾಲ್ ಲೆಟರ್ ಜಿ ಕಾಮ ಇನ್ನೊಂದು ಪ್ರೊಜೆಕ್ಷನ್ಗೆ ಎಪ್ಸಲಾನ್. ನೆಕ್ಸ್ಟ್ ಡಿಗೆ ಏನಿದೆ? ಫಸ್ಟ್ ಕ್ಯಾಪಿಟಲ್ ಇ ಇದೆ. ಸೊ ಕ್ಯಾಪಿಟಲ್ ಇ ಇದ್ದಾಗ ಏನ್ ಮಾಡಬೇಕು? ಫಸ್ಟ್ ಆಫ್ ಇ. ಯಾವ ಕ್ಯಾಪಿಟಲ್ ಲೆಟರ್ ಫಸ್ಟ್ ಬಂದಿರುತ್ತಲ್ಲ ಅದರ ಫಸ್ಟ್ ನ ಬರಿಬೇಕು. ಸೊ ಫಸ್ಟ್ ಆಫ್ ಇ ಆಲ್ರೆಡಿ ನಾವು ಕಂಡುಹಿಡಿದಿದ್ದೀವಿ. ಏನು? ಜಿ ಕಾಮ ಎಪ್ಸಲಾನ್. ಸೊ ಜಿ ಕಾಮ ಎಪ್ಸಲಾನ್. ಈ ಎಪ್ಸಲಾನ್ ಏನ್ ಮಾಡುತ್ತೆ? ಈ ಕ್ಯಾಪಿಟಲ್ ಇ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇವಾಗ ಏನಾಯ್ತು? ಇದು ಎಂ ಟಿ ಆದಂಗಾಯ್ತು. ಎಪ್ಸಲಾನ್ ಅಂದ್ರೆ ಏನು? ಎಂ ಟಿ. ಇವಾಗ ಏನ್ ಮಾಡ್ಬೇಕು? ನೆಕ್ಸ್ಟ್ ಇರುವಂತದ್ದು ಯಾವ್ದು ಲೆಟರು? ಕ್ಯಾಪಿಟಲ್ ಎಫ್. ಸೊ ಏನ್ ಮಾಡ್ಬೇಕು? ಯೂನಿಯನ್ ಅಂದ್ರೆ ಅದನ್ನು ಸೇರಿಸ್ಕೋಬೇಕು. ಫಸ್ಟ್ ಆಫ್ ಕ್ಯಾಪಿಟಲ್ ಎಫ್. ಸೊ ಆಲ್ರೆಡಿ ಜಿ ಕಾಮ ಎಪ್ಸಲಾನ್ ನನಗೆ ಇತ್ತು. ಸೊ ಫಸ್ಟ್ ಆಫ್ ಎಫ್ ಏನಿದೆ? ಫಸ್ಟ್ ಆಫ್ ಎಫ್ ಓಪನ್ ಬ್ರೇಸಿಸ್ ಇದೆ ಮತ್ತೆ ಎಪ್ಸಲಾನ್ ಇದೆ. ಎಪ್ಸಲಾನ್ ಆಲ್ರೆಡಿ ಬರ್ದಿರೋದ್ರಿಂದ ಮತ್ತೆ ಬರೆಯೋದಕ್ಕೆ ಹೋಗ್ಬೇಡಿ. ಡಿ ಆಯ್ತು. ನೆಕ್ಸ್ಟ್ ಯಾವುದು? ಕ್ಯಾಪಿಟಲ್ ಸಿ. ಸೊ ಕ್ಯಾಪಿಟಲ್ ಸಿ ಗೆ ಫಸ್ಟ್ ಏನಿದೆ? ಕ್ಯಾಪಿಟಲ್ ಸಿ ಗೆ ಸ್ಮಾಲ್ ಬಿ ಇದೆ ಮೊದಲನೇ ಪ್ರೊಜೆಕ್ಷನ್ ನಲ್ಲಿ. ಸೊ ಸ್ಮಾಲ್ ಲೆಟರ್ ಇದ್ರೆ ಡೈರೆಕ್ಟ್ ಆಗಿ ಬರೀಬೇಕು, ಸ್ಮಾಲ್ ಬಿ. ನೆಕ್ಸ್ಟ್ ಪ್ರೊಜೆಕ್ಷನ್ ಯಾವುದು? ಎಪ್ಸಲಾನ್. ನೆಕ್ಸ್ಟ್ ಕ್ಯಾಪಿಟಲ್ ಬಿ. ಸೊ ಕ್ಯಾಪಿಟಲ್ ಬಿ ಗೆ ಫಸ್ಟ್ ಯಾವ್ದಿದೆ? ಸ್ಮಾಲ್ ಸಿ ಇದೆ. ಸೊ ಸ್ಮಾಲ್ ಸಿ ಇದ್ರೆ ಡೈರೆಕ್ಟ್ ಆಗಿ ಸ್ಮಾಲ್ ಸಿ ಅಂತ ಬರೀರಿ. ನೆಕ್ಸ್ಟ್ ಯಾವುದು? ಎಸ್. ಸೊ ಕ್ಯಾಪಿಟಲ್ ಎಸ್ ಗೆ ಫಸ್ಟ್ ಯಾವ್ದಿದೆ? ಸ್ಮಾಲ್ ಎ. ಸ್ಮಾಲ್ ಲೆಟರ್ ಯಾವ್ದಿದ್ರು ಕೂಡ ಸ್ಮಾಲ್ ಲೆಟರ್ ನ ಡೈರೆಕ್ಟ್ ಆಗಿ ಬರೀಬೇಕು. ಇವಾಗ ಏನಾಯ್ತು? ಫಸ್ಟ್ ಕ್ವಶನ್ ಗೆ ಫಸ್ಟ್ ನ ಬರ್ದಾಯ್ತು. ಏನ್ ಮಾಡ್ಬೇಕು? ಕೆಳಗಡೆಯಿಂದ ಶುರು ಮಾಡಬೇಕು. ಎರಡನೇ ಕ್ವಶನ್ ಗೆ ಫಸ್ಟ್ ನ ಬರೆಯೋಣ. ಎಲ್ಲಿಂದ ಶುರು ಮಾಡಬೇಕು? ಕೆಳಗಡೆಯಿಂದ. ಸೊ ಫಸ್ಟ್ ಆಫ್ ಸಿ. ಸೊ ಫಸ್ಟ್ ಆಫ್ ಸಿ ಏನು? ಈ ಮೂರು ಕೂಡ ಡಿಫರೆಂಟ್ ಪ್ರೊಜೆಕ್ಷನ್. 1 2 3 ಪ್ರೊಜೆಕ್ಷನ್ ಇದೆ. ಸೊ ಸ್ಮಾಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಬರೀಬೇಕು. ನೆಕ್ಸ್ಟ್ ಪ್ರೊಜೆಕ್ಷನ್ ಯಾವುದು? ಸ್ಮಾಲ್ ಎಫ್. ನೆಕ್ಸ್ಟ್ ಯಾವುದು? ಎಪ್ಸಲಾನ್. ಸಿ ಆಯ್ತು. ಇವಾಗ ಬಿ, ಕ್ಯಾಪಿಟಲ್ ಬಿ. ಸೊ ಕ್ಯಾಪಿಟಲ್ ಬಿ ಎಷ್ಟು ಪ್ರೊಜೆಕ್ಷನ್ ಇದೆ? 1 2 3. ಸೊ ಮೂರು ಪ್ರೊಜೆಕ್ಷನ್ ನೋಡ್ತಾ ಹೋದ್ರೆ ಸ್ಮಾಲ್ ಸಿ, ಸ್ಮಾಲ್ ಡಿ, ಎಪ್ಸಲಾನ್. ಸೊ ಸ್ಮಾಲ್ ಲೆಟರ್ಸ್ ಇರೋದ್ರಿಂದ ಡೈರೆಕ್ಟ್ ಗೆ ಬರಿಬಹುದು. ನೆಕ್ಸ್ಟ್ ಕ್ಯಾಪಿಟಲ್ ಎ. ಕ್ಯಾಪಿಟಲ್ ಎ ಗೆ ಫಸ್ಟ್ ಯಾವ್ದಿದೆ? ಸ್ಮಾಲ್ ಎ, ಸ್ಮಾಲ್ ಬಿ, ಎಪ್ಸಲಾನ್. ಸ್ಮಾಲ್ ಎ, ಸ್ಮಾಲ್ ಬಿ, ಎಪ್ಸಲಾನ್. ನೆಕ್ಸ್ಟ್ ಕ್ಯಾಪಿಟಲ್ ಎಸ್. ಕ್ಯಾಪಿಟಲ್ ಎಸ್ ಇಂದ ನೋಡ್ತಾ ಹೋದ್ರೆ ಫಸ್ಟ್ ಯಾವ್ದಿದೆ? ಕ್ಯಾಪಿಟಲ್ ಎ. ಕ್ಯಾಪಿಟಲ್ ಎ ಇದ್ದಾಗ ಏನ್ ಮಾಡಬೇಕು? ಫಸ್ಟ್ ಆಫ್ ಕ್ಯಾಪಿಟಲ್ ಎ. ಫಸ್ಟ್ ಆಫ್ ಕ್ಯಾಪಿಟಲ್ ಎ ಏನಿದೆ ನನಗೆ? ಸ್ಮಾಲ್ ಎ, ಸ್ಮಾಲ್ ಬಿ, ಎಪ್ಸಲಾನ್. ಸ್ಮಾಲ್ ಎ, ಸ್ಮಾಲ್ ಬಿ, ಎಪ್ಸಲಾನ್. ಸೊ ಎಪ್ಸಲಾನ್ ಏನ್ ಮಾಡುತ್ತೆ? ಕ್ಯಾಪಿಟಲ್ ಎ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇವಾಗ ಇದು ಎಂ ಟಿ ಆದಂಗಾಯ್ತು. ನೆಕ್ಸ್ಟ್ ಇರುವಂತದ್ದನ್ನ ನೋಡ್ಬೇಕು. ನೆಕ್ಸ್ಟ್ ಇರೋದು ಯಾವುದು? ಕ್ಯಾಪಿಟಲ್ ಬಿ. ಸೊ ಏನ್ ಮಾಡಬೇಕು? ಯೂನಿಯನ್ ಫಸ್ಟ್ ಆಫ್ ಕ್ಯಾಪಿಟಲ್ ಬಿ. ಸೊ ಕ್ಯಾಪಿಟಲ್ ಬಿ ಗಿನ ಮುಂಚೆ ಏನಿತ್ತು? ನನ್ಗೆ ಆಲ್ರೆಡಿ ಎ ಇತ್ತು, ಸ್ಮಾಲ್ ಬಿ ಇತ್ತು, ಎಪ್ಸಲಾನ್ ಇತ್ತು, ಮತ್ತೆ ಫಸ್ಟ್ ಆಫ್ ಬಿ. ಫಸ್ಟ್ ಆಫ್ ಡಿ ವ್ಯಾಲ್ಯೂನು ಸಿ ಡಿ ಎಪ್ಸಲಾನ್. ಸಿ ಡಿ ಎಪ್ಸಲಾನ್ ಆಲ್ರೆಡಿ ಬರ್ದಿದ್ದೀನಿ. ಸೊ ಇದರಲ್ಲೂ ಕೂಡ ಈ ಎಪ್ಸಲಾನ್ ಇರೋದ್ರಿಂದ ಈ ಎಪ್ಸಲಾನ್ ಏನ್ ಮಾಡುತ್ತೆ?
ಬಿ ನ ಕ್ಯಾನ್ಸಲ್ ಔಟ್ ಮಾಡಿ ಅದರ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಇವಾಗ ಇನ್ನು ಉಳಿದಿರುವಂತದ್ದೇನು ಕ್ಯಾಪಿಟಲ್ ಸಿ ಇದೆ ಅದರ ನೆಕ್ಸ್ಟ್. ಸೊ ಕ್ಯಾಪಿಟಲ್ ಸಿ ಇದು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಕ್ಯಾಪಿಟಲ್ ಸಿ ಇದ್ದಾಗ ಏನ್ ಮಾಡಬೇಕು, ಯೂನಿಯನ್ ನ ಫಸ್ಟ್ ಆಫ್ ಕ್ಯಾಪಿಟಲ್ ಸಿ. ಫಸ್ಟ್ ಆಫ್ ಕ್ಯಾಪಿಟಲ್ ಸಿ ವ್ಯಾಲ್ಯೂ ಏನು, ಸ್ಮಾಲ್ ಇ ಸ್ಮಾಲ್ ಎಫ್. ಇನ್ನು ಉಳಿದಿರುವಂತದ್ದೇನು, ಸ್ಮಾಲ್ ಎ ಸ್ಮಾಲ್ ಬಿ ಎಪ್ಸಿಲಾನ್ ಸಿ ಡಿ. ಇವಾಗ ಫಸ್ಟ್ ಆಫ್ ಸಿ ಏನು, ಇ ಕಾಮ ಎಫ್. ಎಪ್ಸಿಲಾನ್ ಆಲ್ರೆಡಿ ಇದೆ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಇವಾಗ ಏನ್ ಮಾಡಿದ್ವಿ, ಎರಡು ಕ್ವಶನ್ನಿಗೂ ಕೂಡ ಫಸ್ಟ್ ನ ಬರೆದ್ವಿ. ಈಗ ಫಾಲೋನ ಹೇಗೆ ಬರೆಯೋದು ಅಂತ ನೋಡೋಣ. ಇವಾಗ ಏನ್ ಮಾಡಬೇಕು, ಫಾಲೋ ಬರಿಬೇಕಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಹೋಗ್ಬೇಕು. ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು. ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅನ್ನ ಮಾತ್ರ ನೋಡ್ಬೇಕು. ರೈಟ್ ಹ್ಯಾಂಡ್ ಸೈಡ್, ಮೇಲ್ಗಡೆಯಿಂದ ಕೆಳಗಡೆ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ನ ನೋಡ್ಬೇಕು. ಸೊ ಫಸ್ಟ್ ಯಾವ್ದಿರೋದು, ಎಸ್. ಮೊದಲನೇ ಲೆಟರ್ ಯಾವ್ದಿರುತ್ತೆ ಅದಕ್ಕೆ ಫಸ್ಟ್ ಫಾಲೋ ಏನಾಗಿರುತ್ತೆ, ಡಾಲರ್, ಅದು ಇದ್ದೇ ಇರುತ್ತೆ. ಸೊ ಡಾಲರ್ ಜೊತೆ ಇನ್ಯಾವುದಾದ್ರೂ ಇದ್ರೆ ಅದನ್ನ ಸೇರಿಸಬೇಕು ಅದ್ರ ಜೊತೆ. ಫಸ್ಟ್ ಗೆ ಡಾಲರ್ ಅನ್ನ ಬರೆದಿದ್ದೀವಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಎಸ್ ಎಲ್ಲಾದ್ರೂ ಇದೆಯಾ ಕ್ವಶನ್ ಅಲ್ಲಿ, ಇಲ್ಲ. ಸೊ ಏನ್ ಮಾಡಬೇಕು, ಏನು ಚೇಂಜಸ್ ಅನ್ನ ಮಾಡೋ ಹಾಗೆ ಇಲ್ಲ. ಸೊ ಬರೀ ಡಾಲರ್ ಮಾತ್ರ ಉಳಿಯುತ್ತೆ. ಎಸ್ ಇಂದ ಆಯ್ತು. ಇವಾಗ ಕ್ಯಾಪಿಟಲ್ ಬಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿದೆ, ಕ್ಯಾಪಿಟಲ್ ಬಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಕ್ಯಾಪಿಟಲ್ ಬಿ ಇಂದ ಏನ್ ಫೈಂಡ್ ಔಟ್ ಮಾಡಬೇಕು, ಫಾಲೋನ ಫೈಂಡ್ ಔಟ್ ಮಾಡಬೇಕು. ಕ್ಯಾಪಿಟಲ್ ಬಿ ಫಾಲೋ ಅಂದ್ರೆ ಅದರ ಪಕ್ಕದಲ್ಲಿ ಇರುವಂತದ್ದೇನು, ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಡಿ ಅದರ ಪಕ್ಕದಲ್ಲೇ ಇದ್ರೆ ಏನ್ ಮಾಡಬೇಕು, ಫಸ್ಟ್ ಆಫ್ ಕ್ಯಾಪಿಟಲ್ ಡಿ ನ ಬರಿಬೇಕು. ಫಸ್ಟ್ ಆಫ್ ಕ್ಯಾಪಿಟಲ್ ಡಿ ನಾವು ಆಲ್ರೆಡಿ ಫೈಂಡ್ ಮಾಡಿದೀವಿ. ಫಸ್ಟ್ ಆಫ್ ಕ್ಯಾಪಿಟಲ್ ಡಿ ಏನು, ಜಿ ಎಪ್ಸಿಲಾನ್ ಮತ್ತೆ ಸಿ. ಜಿ ಎಪ್ಸಿಲಾನ್ ಮತ್ತೆ ಸಿ. ಆದ್ರೆ ಏನು ಅಂದ್ರೆ ಫಾಲೋ ಅಲ್ಲಿ ಎಪ್ಸಿಲಾನ್ ನ ಬರಿಬಾರ್ದು. ನೋ ಎಪ್ಸಿಲಾನ್ ನ ಬರಿಬಾರ್ದು. ಸೊ ಎಪ್ಸಿಲಾನ್ ಏನ್ ಮಾಡುತ್ತೆ, ಡಿ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಡಿ ಜಾಗಕ್ಕೆ ಹೋಗಿ ಕೂತ್ಕೊಂಡು ಅದರ ನೆಕ್ಸ್ಟ್ ಏನಿದೆ ಅಂತ ನೋಡುತ್ತೆ. ಸೊ ಅದರ ನೆಕ್ಸ್ಟ್ ಏನಿರೋದು, ಸ್ಮಾಲ್ ಎಚ್. ಸ್ಮಾಲ್ ಲೆಟರ್ ಬಂದ ತಕ್ಷಣ ನಾವು ನಿಲ್ಲಿಸಬೇಕು. ಸೊ ಫಾಲೋ ಆಫ್ ಬಿ ಏನಾಯ್ತು, ಫಸ್ಟ್ ಆಫ್ ಡಿ, ಮತ್ತೆ ಅದು ಕ್ಯಾನ್ಸಲ್ ಔಟ್ ಆಗಿ ಅದರ ನೆಕ್ಸ್ಟ್ ಯಾವುದು, ಸ್ಮಾಲ್ ಎಚ್. ಈಗ ಕ್ಯಾಪಿಟಲ್ ಸಿ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ಬೇಕು. ಕ್ಯಾಪಿಟಲ್ ಸಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿದೆ, ಕ್ಯಾಪಿಟಲ್ ಸಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಮತ್ತೆ ಇದು ಸ್ಮಾಲ್ ಲೆಟರ್ ಇದು, ಮತ್ತೆ ಇನ್ನೆಲ್ಲೂ ಇಲ್ಲ. ಸೊ ಕ್ಯಾಪಿಟಲ್ ಸಿ ಎಲ್ಲಿದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದ್ರಿಂದ ಇದರ ಫಾಲೋ ಅನ್ನ ಹುಡುಕ್ಬೇಕು. ಸೊ ಇದರ ಪಕ್ಕದಲ್ಲಿ ಯಾವ್ದಾದ್ರು ಎಲಿಮೆಂಟ್ ಇದೆಯಾ, ಇಲ್ಲ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಪಿಟಲ್ ಲೆಟರ್ ಆಗಿರೋದ್ರಿಂದ ಅದರ ಸೋರ್ಸ್ ಗೆ ಹೋಗ್ಬೇಕು. ಸೊ ಸೋರ್ಸ್ ನ ಫಾಲೋ ಅನ್ನ ಬರಿಬೇಕು. ಫಾಲೋ ಆಫ್ ಬಿ ನೋಡಿ, ರೈಟ್ ಇಲ್ಲೇನು, ಇಲ್ಲಿ ಬಿ ಇತ್ತಲ್ವಾ, ಬಿ ನ ಪಕ್ಕ ಕ್ಯಾಪಿಟಲ್ ಲೆಟರ್ ಬಂತು. ಕ್ಯಾಪಿಟಲ್ ಲೆಟರ್ ಬಿ ನ ಪಕ್ಕ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಿರೋದ್ರಿಂದ ಏನ್ ಮಾಡಿದೀವಿ, ಫಸ್ಟ್ ಅಂತ ಬರ್ದಿದೀವಿ. ಅದೇ ಏನಾದ್ರೂ ಕ್ಯಾಪಿಟಲ್ ಲೆಟರ್ ಕೊನೆ ಲೆಟರ್ ಆಗಿದ್ದು ಅದೇನಾದ್ರೂ ಸೋರ್ಸಿಗೆ ರೂಟ್ ಮಾಡಿದ್ರೆ ಸೋರ್ಸಿನ ಫಾಲೋ ಅಂತ ಬರಿಬೇಕು. ಸೊ ಫಾಲೋ ಆಫ್ ಬಿ ಏನು ಆಲ್ರೆಡಿ ಬರ್ದಿದೀವಿ, ಜಿ ಸಿ ಎಚ್, ಸಿಂಪಲ್. ನೆಕ್ಸ್ಟ್ ಸಿ ಆಯ್ತು, ಡಿ. ಸೊ ಡಿ ನ ಫಾಲೋನ ಬರಿತಾ ಹೋಗ್ಬೇಕು. ಡಿ ಎಲ್ಲೆಲ್ಲಿದೆ ನೋಡ್ತಾ ಬನ್ನಿ. ಕ್ಯಾಪಿಟಲ್ ಡಿ ಎಲ್ಲಿದೆ, ಸೊ ಕ್ಯಾಪಿಟಲ್ ಡಿ ಇಲ್ಲಿದೆ. ಕ್ಯಾಪಿಟಲ್ ಡಿ ಮತ್ತೆ ಇನ್ನೆಲ್ಲಾದ್ರೂ ಕ್ಯಾಪಿಟಲ್ ಡಿ ಇದೆಯಾ, ಇಲ್ಲ. ಸೊ ಕ್ಯಾಪಿಟಲ್ ಡಿ ನ ಫಾಲೋ ಏನು, ಅದರ ಜಸ್ಟ್ ಪಕ್ಕದಿರುವಂತದ್ದೇನು, ಸ್ಮಾಲ್ ಲೆಟರ್ ಎಚ್. ಸ್ಮಾಲ್ ಲೆಟರ್ ಇದ್ರೆ ಅದನ್ನೇ ಡೈರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್ ಡಿ ಆಯ್ತು, ಇ. ಫಾಲೋ ಆಫ್ ಇ. ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿದೆ ಅಂತ ನೋಡಿ. ಸೊ ನೋಡಿ ಇಲ್ಲಿದೆ, ಕ್ಯಾಪಿಟಲ್ ಇ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಇನ್ನೆಲ್ಲಾದ್ರೂ ಇದೆಯಾ, ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, ಇದರ ಫಾಲೋ ಅನ್ನು ನೋಡಬೇಕು. ಸೊ ಇದರ ಫಾಲೋ ಅನ್ನು ನೋಡಿದ್ರೆ ಏನಿದೆ, ಕ್ಯಾಪಿಟಲ್ ಲೆಟರ್ ಎಫ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎಫ್ ಅದರ ಪಕ್ಕ ಬಂದಿರೋದ್ರಿಂದ ಏನ್ ಮಾಡಬೇಕು, ಫಸ್ಟ್ ಆಫ್ ಎಫ್ ನ ಬರೀಬೇಕು. ಫಸ್ಟ್ ಆಫ್ ಎಫ್ ನ ವ್ಯಾಲ್ಯೂ ಏನು, ಕ್ಲೋಸ್ಡ್ ಬ್ರೇಸಿಸ್ ಕಾಮ ಎಪ್ಸಿಲಾನ್ ಅಲ್ವಾ. ನಾನು ಎಪ್ಸಿಲಾನ್ ನ ಬರೆಯಂಗಿಲ್ಲ. ಸೊ ಎಪ್ಸಿಲಾನ್ ಏನ್ ಮಾಡುತ್ತೆ, ಎಫ್ ನ ಜಾಗಕ್ಕೆ ಹೋಗಿ ಕುತ್ಕೊಳ್ಳುತ್ತೆ ಎಪ್ಸಿಲಾನ್. ಸೊ ಎಪ್ಸಿಲಾನ್ ಇಲ್ಲಿ ಕುತ್ಕೊಂಡಾದ್ಮೇಲೆ ಏನಾಯ್ತು, ಇದರ ಪಕ್ಕದಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ. ಸೊ ಪಕ್ಕದಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ ಅಂದ್ರೆ ಏನಾಗುತ್ತೆ, ಅದರ ರೂಟ್ ಗೆ ಹೋಗ್ತಾ ಹೋಗುತ್ತೆ.
ಸೊ ರೂಟ್ಗೆ ಹೋಯ್ತು ಅಂದ್ರೆ ಯಾವ್ದಾದರ ರೂಟು ಡಿ. ಸೊ ಡಿ ನ ಫಾಲೋನ ಬರಿಬೇಕು. ಫಾಲೋ ಆಫ್ ಸೋರ್ಸ್ ಯಾವುದು ಡಿ. ಸೊ ಓಪನ್ ಬ್ರೇಸಿಸ್ ಕಮ ಫಾಲೋ ಆಫ್ ಡಿ ಆಲ್ರೆಡಿ ಬರ್ತಿದೆ ಯಾವುದು ಎಚ್. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಕೇವಲ ಎಫ್ ಮಾತ್ರ ಉಳ್ಕೊಂಡಿದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಫ್ ಎಲ್ಲೆಲ್ಲಿದೆ ನೋಡಿ. ಒಂದು ಕ್ಯಾಪಿಟಲ್ ಎಫ್ ಇಲ್ಲಿದೆ, ನೆಕ್ಸ್ಟ್ ಕ್ಯಾಪಿಟಲ್ ಎಫ್ ಇಲ್ಲಿದೆ. ಸೊ ಇವಾಗ ಏನ್ ಮಾಡ್ತೀನಿ, ಇವೆರಡನ್ನು ಕೂಡ ನಾನು ಬರಿತಾ ಹೋಗ್ತೀನಿ. ಕ್ಯಾಪಿಟಲ್ ಲೆಟರ್ ಎಲ್ಲಿದೆ, ಇಲ್ಲಿದೆ. ಸೊ ಇದರ ನೆಕ್ಸ್ಟ್ ಫಾಲೋ ಯಾವ್ದಾದ್ರು ಇದೆಯಾ, ಇಲ್ಲ. ಸೊ ಏನಾಗುತ್ತೆ, ಇದು ಅದರ ಸೋರ್ಸ್ಗೆ ರೂಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನ್ ಮಾಡಬೇಕು, ಫಾಲೋ ಆಫ್ ಎಫ್ ಇಸ್ ಈಕ್ವಲ್ ಟು ಸೋರ್ಸ್ ರೂಟ್ಗೆ ಹೋಗಿರೋದ್ರಿಂದ ಫಾಲೋ ಆಫ್ ಡಿ. ಸೊ ಫಾಲೋ ಆಫ್ ಡಿ ವ್ಯಾಲ್ಯೂ ಏನು, ಫಾಲೋ ಆಫ್ ಡಿ ವ್ಯಾಲ್ಯೂ ಎಚ್. ನೆಕ್ಸ್ಟ್ ಇನ್ನೊಂದು ಕಡೆ ಎಫ್ ಎಲ್ಲಿದೆ, ಇಲ್ಲಿದೆ. ಸೊ ಇದರ ಫಾಲೋ ಯಾವುದು, ಕ್ಲೋಸ್ಡ್ ಬ್ರೇಸಿಸ್. ಸೊ ಕಾಮ ಕ್ಲೋಸ್ಡ್ ಬ್ರೇಸಿಸ್. ಇವಾಗ ಏನಾಯ್ತು, ಫಸ್ಟ್ ಮತ್ತೆ ಫಾಲೋ ಎರಡನ್ನು ಬರೆದು ಮೊದಲನೇ ಕ್ವಶನ್ಗೆ. ಎರಡನೇ ಕ್ವಶನ್ಗೆ ಫಾಲೋ ಹೇಗೆ ಬರೆಯೋದು, ಮೇಲ್ಗಡೆಯಿಂದ ಶುರು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ನ ಮಾತ್ರ ಕನ್ಸಿಡರ್ ಮಾಡಬೇಕು. ಈಗ ಫಸ್ಟ್ ಯಾವ್ದು ಕಂಡುಹಿಡಿಬೇಕು, ಎಸ್ ಗೆ. ಸೊ ಮೊದಲನೇದು ಯಾವ್ದಿರುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಬರೀಬೇಕು, ಫಾಲೋ ಈಸ್ ಈಕ್ವಲ್ ಟು ಡಾಲರ್ ಅಂತ ಬರೀಬೇಕು. ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಸ್ ಎಲ್ಲಾದ್ರೂ ಇದೆಯಾ ನೋಡ್ಬೇಕು. ಸೊ ಅದರ ಫಾಲೋ ಬರೀಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಸ್ ಇಲ್ಲ, ಸೊ ಏನೂ ಇಲ್ಲ. ನೆಕ್ಸ್ಟ್ ಯಾವುದು, ಎಸ್ ಆಯ್ತು. ಇವಾಗ ಎಗೆ ಫಾಲೋ ಹೇಗೆ ಬರೆಯೋದು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಎಲ್ಲಿದೆ ನೋಡಿ, ಕ್ಯಾಪಿಟಲ್ ಲೆಟರ್ ಎ ಇಲ್ಲಿದೆ. ಸೊ ಅದರ ಪಕ್ಕದಲ್ಲಿರುವಂತದ್ದೇನು ಅಂದ್ರೆ ಫಾಲೋ ಏನು, ಕ್ಯಾಪಿಟಲ್ ಲೆಟರ್ ಬಿ. ಅದರ ಪಕ್ಕದಲ್ಲೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಇದ್ರೆ ಏನ್ ಮಾಡಬೇಕು, ಫಸ್ಟ್ ನ ಬರಿಬೇಕು. ಫಸ್ಟ್ ಆಫ್ ಕ್ಯಾಪಿಟಲ್ ಬಿ. ಫಸ್ಟ್ ಆಫ್ ಕ್ಯಾಪಿಟಲ್ ಬಿ ಏನಿದೆ ನಮಗೆ, ಸಿ ಡಿ ಎಪ್ಸಲಾನ್. ಸಿ ಡಿ ಎಪ್ಸಲಾನ್ ನ ಬರಿಬಾರ್ದು ಅಂತ ಹೇಳಿದೀನಿ ಫಾಲೋ ಅಲ್ಲಿ. ಸೊ ಎಪ್ಸಲಾನ್ ಏನ್ ಮಾಡುತ್ತೆ, ಬಿ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಅದೇನ್ ಹೇಳುತ್ತೆ, ನೆಕ್ಸ್ಟ್ ಇರುವಂತದ್ದನ್ನ ನೋಡು. ನೆಕ್ಸ್ಟ್ ಇರೋದು ಯಾವುದು, ಕ್ಯಾಪಿಟಲ್ ಸಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಸಿ ಇರೋದ್ರಿಂದ ಏನ್ ಮಾಡಬೇಕು, ಯೂನಿಯನ್ ಫಸ್ಟ್ ಆಫ್ ಕ್ಯಾಪಿಟಲ್ ಸಿ ನ ಬರಿಬೇಕು. ಸೊ ಆಲ್ರೆಡಿ ಇರುವಂತದ್ದೇನು, ಸಿ ಕಾಮ ಡಿ. ಇದು ಯೂನಿಯನ್, ಯು ಅಲ್ಲ, ಯೂನಿಯನ್. ಯೂನಿಯನ್ ಅಂದ್ರೆ ಇದನ್ನು ಸೇರಿಸ್ಕೊಳ್ಳಿ ಅಂತ ಅರ್ಥ. ಫಸ್ಟ್ ಆಫ್ ಕ್ಯಾಪಿಟಲ್ ಸಿ ಏನಿರೋದು ಇ ಕಾಮ ಎಫ್ ಮತ್ತೆ ಎಪ್ಸಲಾನ್ ಇದೆ. ಸೊ ಎಪ್ಸಲಾನ್ ಏನ್ ಮಾಡುತ್ತೆ, ಸಿ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಸಿ ನ ನೆಕ್ಸ್ಟ್ ಫಾಲೋ ಏನಿದೆ, ಏನು ಇಲ್ಲ. ಸೊ ಏನು ಇಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು, ರೂಟ್ಗೆ ಸೋರ್ಸ್ ರೂಟ್ಗೆ ಬರಬೇಕು. ಸೊ ಸೋರ್ಸ್ ರೂಟರ್ಗೆ ಬಂದ್ರೆ ಏನಾಗುತ್ತೆ, ಇದರ ಫಾಲೋನ ಬರಬೇಕು. ಸೋರ್ಸ್ಗೆ ಏನಾದ್ರು ಡೈರೆಕ್ಟ್ ಆದ್ರೆ ಏನ್ ಮಾಡಬೇಕು, ಯೂನಿಯನ್ ಫಾಲೋ ಆಫ್ ಎಸ್. ಸೊ ಆಲ್ರೆಡಿ ಏನಿತ್ತು, ಸಿ ಇತ್ತು, ಡಿ ಇತ್ತು, ಇ ಇತ್ತು, ಎಫ್ ಇತ್ತು. ಸೊ ಫಾಲೋ ಆಫ್ ಎಸ್ ಏನಿದೆ, ಫಾಲೋ ಆಫ್ ಎಸ್ ಡಾಲರ್. ಸೊ ಡಾಲರ್ ಇನ್ಕ್ಲೂಡ್ ಮಾಡಿದ್ರೆ ಏನಾಯ್ತು, ಫಾಲೋ ಆಫ್ ಎ ಆಯ್ತು. ನೆಕ್ಸ್ಟ್ ಫಾಲೋ ಆಫ್ ಬಿ. ಫಾಲೋ ಆಫ್ ಬಿ ನ ಬರೀಬೇಕು. ಸೊ ಕ್ಯಾಪಿಟಲ್ ಬಿ ಎಲ್ಲೆಲ್ಲಿದೆ, ಕ್ಯಾಪಿಟಲ್ ಬಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಸೊ ಇದರ ನೆಕ್ಸ್ಟ್ ಇರುವಂತದ್ದು ಅಂದ್ರೆ ಫಾಲೋ ಏನು, ಕ್ಯಾಪಿಟಲ್ ಸಿ. ಸೊ ಇದರ ಪಕ್ಕದಲ್ಲೇ ಕ್ಯಾಪಿಟಲ್ ಸಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದ್ರಿಂದ ಏನ್ ಮಾಡಬೇಕು, ಫಸ್ಟ್ ಆಫ್ ಕ್ಯಾಪಿಟಲ್ ಸಿ ನ ಬರಿಬೇಕು. ಸೊ ಫಸ್ಟ್ ಆಫ್ ಕ್ಯಾಪಿಟಲ್ ಸಿ ಏನು, ಫಸ್ಟ್ ಆಫ್ ಕ್ಯಾಪಿಟಲ್ ಸಿ ಇ ಕಾಮ ಎಫ್ ಕಾಮ ಎಪ್ಸಲಾನ್. ಇ ಕಾಮ ಎಫ್ ಕಾಮ ಎಪ್ಸಲಾನ್. ಸೊ ಎಪ್ಸಲಾನ್ ನಾನು ಫಾಲೋ ಅಲ್ಲಿ ಬರೆಯಂಗಿಲ್ಲ. ಸೊ ಏನ್ ಮಾಡುತ್ತೆ, ಎಪ್ಸಲಾನ್ ಹೋಗಿ ಸಿ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ ಸಿ ನ ಫಾಲೋ ಅಲ್ಲಿ ಏನಿದೆ, ಏನು ಇಲ್ಲ ಅಂದ್ರೆ ಏನಾಗುತ್ತೆ, ಸೋರ್ಸ್ಗೆ ರೂಟ್ ಆಗುತ್ತೆ. ಸೋರ್ಸ್ಗೆ ರೂಟ್ ಆದ ತಕ್ಷಣ ಏನ್ ಮಾಡಬೇಕು, ಈ ಸೋರ್ಸಿನ ಫಾಲೋ ಅನ್ನ ಬರಿಬೇಕು. ಸೊ ಫಾಲೋ ಆಫ್ ಎಸ್. ಸೊ ಆಲ್ರೆಡಿ ನನ್ಗೆ ಏನಿತ್ತು, ಇ ಇತ್ತು, ಎಫ್ ಇತ್ತು, ಎಸ್ ನ ಫಾಲೋ ಏನು, ಡಾಲರ್. ಸೊ ಡಾಲರ್. ಸೊ ಬಿ ಗೆ ಈ ವ್ಯಾಲ್ಯೂ ಬಂತು. ಸೊ ಇದು ಎ ಗೆ, ನೆಕ್ಸ್ಟ್ ಇದು ಎಸ್ ಗೆ. ಇನ್ನು ಉಳಿದಿರುವಂತದ್ದೇನು, ಸಿ. ಸೊ ಸಿ ಗೆ ಇಲ್ಲೇ ಬರೀತೀನಿ. ಸೊ ಫಾಲೋ ಆಫ್ ಸಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಸಿ ಎಲ್ಲಿದೆ, ಕ್ಯಾಪಿಟಲ್ ಸಿ ಇಲ್ಲಿತ್ತಲ್ವಾ. ಸೊ ಕ್ಯಾಪಿಟಲ್ ಸಿ ಇಲ್ಲಿತ್ತು. ಸೊ ಕ್ಯಾಪಿಟಲ್ ಸಿ ಇದ್ರ ಪಕ್ಕದಲ್ಲಿ ಫಾಲೋ ಏನಿದೆ,
ಕ್ಯಾಪಿಟಲ್ ಸಿ ಪಕ್ಕದಲ್ಲಿ ಏನಾದರೂ ಇದೆಯಾ? ಇಲ್ಲ. ಸೊ ಏನಾಗುತ್ತೆ? ಕ್ಯಾಪಿಟಲ್ ಸಿ ಸೋರ್ಸ್ಗೆ ರೂಟ್ ಆಗುತ್ತೆ. ಸೊ ಸೋರ್ಸ್ಗೆ ರೂಟ್ ಆದಾಗ ಏನ್ ಮಾಡಬೇಕು? ಫಾಲೋ ಆಫ್ ಸೋರ್ಸ್ ನ ಬರೀಬೇಕು. ಸೋರ್ಸ್ ಯಾವುದು? ಎಸ್. ಸೊ ಫಾಲೋ ಆಫ್ ಎಸ್ ಅಂದ್ರೆ ಏನು? ಡಾಲರ್. ಸೊ ಡಾಲರ್ ನ ಬರೆದ್ರೆ ಫಾಲೋ ಆಫ್ ಸಿ ಕೂಡ ಮುಗಿತು. ಇಷ್ಟೇ ಸಿಂಪಲ್. ಇಷ್ಟೇ ಕಾನ್ಸೆಪ್ಟ್ ನ ಇಟ್ಕೊಂಡು ಅವರು ಎಕ್ಸಾಮ್ ಅಲ್ಲಿ ಕೇಳಬಹುದು. ಫಸ್ಟ್ ಟೈಮ್ ಫಾಲೋವರ್ ಟೆಕ್ನಿಕಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.